ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು 2025ರ ಕೇಂದ್ರ ಬಜೆಟ್ ಮಂಡನೆ ಆಗಿದೆ. ಮಧ್ಯಮ ವರ್ಗದ ಜನರ ಮೇಲಿನ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡಬೇಕು ಹಾಗೂ ಆರ್ಥಿಕತೆಗೆ ವೇಗವನ್ನು ಸಹ ಕೊಡಬೇಕು. ಈ ಸವಾಲಿನ ನಡುವೆ ಕೇಂದ್ರ ಸಚಿವೆ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2025-26ನೇ ಸಾಲಿನ ಕೇಂದ್ರ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಬಜೆಟ್ ನಲ್ಲಿ ಪ್ರಮುಖ ಅಂಶಗಳಂದ್ರೆ, ಅವರು ಮೊದಲಿಗೆ ಏನ್ ಶುರು ಮಾಡಿದ್ರು ಅಂದ್ರೆ, ಇದು ಕೇಂದ್ರ ಸರ್ಕಾರವನ್ನ ಇತ್ತೀಚೆಗೆ ಇದು ಜನ ವಿರೋಧಿ ಸರ್ಕಾರ ಅಂತ ಹೇಳಿ ಕುಖ್ಯಾತಿಗೆ ಒಳಗಾಗಿತ್ತು. ಅದರಿಂದ ಅವರು ಇದನ್ನ ಜನರ ಪರವಾಗಿದ್ದೀವಿ ಅಂತ ಹೇಳೋಕೆ, ದೇಶವೆಂದರೆ ಕೇವಲ ನೆಲವಷ್ಟೇ ಅಲ್ಲ, ಜನರು, ಹಾಗಾಗಿಯೇ ವಿಕಸಿತ ಭಾರತದತ್ತ ಚಿತ್ತ ಹರಿಸಲಾಗಿದೆ ಅಂತ ಭಾಷಣವನ್ನ ನಿರ್ಮಲಾ ಸೀತಾರಾಮನ್ ಆರಂಭಿಸಿದ್ರು. ಬಡತನ, ಯುವ ಜನತೆ, ರೈತರ ಮತ್ತು ಮಹಿಳೆಯರಿಗೆ ಆದ್ಯತೆ, ಎಲ್ಲರಿಗೂ ಉತ್ತಮ ಶಿಕ್ಷಣ, ಬಡತನ ಹೋಗ್ಲಾಡಿಸೋದು, ಗುಣಮಟ್ಟದ ಹಾಗೂ ಕೈಗೆಟುಕುವ ಆರೋಗ್ಯ ಸೇವೆ ಕೊಡೋಕೆ ಕ್ರಮ ವಹಿಸಲಾಗಿದೆ ಅಂತ ಹೇಳಿದ್ರು. ಕಿಸಾನ್ ಕ್ರೆಡಿಟ್ ಕಾರ್ಡ್ಸ್ ಸಾಲ ಮಿತಿಯನ್ನ 5 ಲಕ್ಷಕ್ಕೆ ಏರಿಸಿದ್ದಾರೆ. ಈಗಾಗಲೇ ಕ್ರೆಡಿಟ್ ತಗೊಂಡವರು ಹೇಗೆ ಕರ್ನಾಟಕದಲ್ಲಿ ಜನ ಹೇಗೆ ಪರಿಪಾಟಲು ಪಡ್ತಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಇದ್ರ ಜೊತೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯಾವ ಸಮಸ್ಯೆಯನ್ನು ತಂದೊಡ್ಡುತ್ತೋ ಗೊತ್ತಿಲ್ಲ. PM ಧಾನ್ಯ ಕೃಷಿ ಯೋಜನೆ, ರಾಜ್ಯಗಳ ಪಾಲುದಾರಿಕೆಯಲ್ಲಿ 1.7 ಕೋಟಿ ರೈತರಿಗೆ ನೆರವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಯಾವ ರೀತಿ ನೆರವು ಅನ್ನೋದು ಸ್ಪಷ್ಟತೆ ಇಲ್ಲ. ಆತ್ಮನಿರ್ಭರ ಭಾರತದ ಮೂಲಕ ಸ್ಟಾರ್ಟ್ಅಪ್ ಗಳಿಗೆ 10 ಕೋಟಿಯಿಂದ 20 ಕೋಟಿವರೆಗೂ ಕಡಿಮೆ ಬಡ್ಡಿ ಸಾಲ, ಮೈಕ್ರೋ ಕಂಪನಿಗಳಿಗೆ 5 ಲಕ್ಷವರೆಗಿನ ಕ್ರೆಡಿಟ್ ಕಾರ್ಡ್ ವಿತರಣೆ ಹಾಗೂ ಇಂಥ 10 ಲಕ್ಷ ಕಾರ್ಡ್ ಮೊದಲ ಹಂತದಲ್ಲಿ ಹಂಚಿಕೆ ಅಂತ ಹೇಳಿದ್ರು. ಆದ್ರೆ ಇದುವರೆಗೂ ಆತ್ಮನಿರ್ಭರ ಭಾರತದಲ್ಲಿ ಎಷ್ಟು ಸ್ಟಾರ್ಟ್ಅಪ್ಗಳು ಏನೆಲ್ಲ ಲಾಭ ದೇಶಕ್ಕೆ ತಂದಿವೆ ಮತ್ತು ಎಷ್ಟು ಈ ಸ್ಟಾರ್ಟ್ಅಪ್ ಕಂಪನಿಗಳಿಂದ ಉದ್ಯೋಗ ಸೃಷ್ಟಿ ಆಯ್ತು ಅನ್ನೋ ವಿಚಾರ ಮಾತ್ರ ಇಲ್ಲಿ ಬರಲೇ ಇಲ್ಲ. ಉದ್ಯಮ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಮಹಿಳೆಯರನ್ನ ಉತ್ತೇಜಿಸೋಕೆ ಹೊಸ ಯೋಜನೆ, 5 ಲಕ್ಷ ಉದ್ದಿಮೆದಾರರಿಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಪಂಗಡದವರಿಗೆ ಉದ್ಯಮ ಸೃಷ್ಟಿಸುವಂತಹ ವಾತಾವರಣ ಈಗ ದೇಶದಲ್ಲಿ ಇದೆಯಾ ಅನ್ನೋದನ್ನ ಸಹ ಇವರು ಒಂದ್ಸರಿ ರೀಕಾಲ್ ಮಾಡ್ಕೋಬೇಕಾಗಿತ್ತು. ಆಹಾರ ತಂತ್ರಜ್ಞಾನಕ್ಕಾಗಿ ಬಿಹಾರದಲ್ಲಿ ರಾಷ್ಟ್ರೀಯ ಸಂಸ್ಥೆ ಯುವಕರ ಕೌಶಲ ವೃದ್ಧಿ ಮತ್ತು ರೈತರ ಆದಾಯ ಹೆಚ್ಚಳಕ್ಕೆ ಒತ್ತು ಅಂತ ಹೇಳಿದ್ದಾರೆ. ಮೊದಲಿಗೆ ಮೋದಿ ಬಂದಾಗ ಮೊದಲು ಹೇಳಿದ್ದವರು ರೈತರ ಅಕೌಂಟಿಗೆ 14-15 ಲಕ್ಷ ಹಾಕ್ತಿವಿ ಅಂತ ಹೇಳಿ, ಅದು ನೀರಿನ ಮೇಲೆ ಬರ್ದ ಹಾಗಾಯ್ತು. ಈಗ ಏನು ಜುಮ್ಲಾ ಕೊಡ್ತಾ ಇದ್ದಾರೆ ಬಿಹಾರದ ರೈತರಿಗೆ, ಅವ್ರಿಗೆ ಆದಾಯ ಹೆಚ್ಚಿಸ್ತೀವಿ ಅಂತ ಹೇಳಿ ಆಹಾರ ತಂತ್ರಜ್ಞಾನ ಪಾರ್ಕ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾವುದು ಮಖನ ಅಂದ್ರೆ ತಾವರೆ ಬೀಜದ ಒಂದು ಬೆಳೆ ಬೆಳೆಯೋಕೆ ಅಲ್ಲಿ ಒಂದು ಬಿಹಾರದಲ್ಲಿ ರಾಷ್ಟ್ರೀಯ ಸಂಸ್ಥೆ ಅಂತ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಹೇಳೋದಕ್ಕೆಲ್ಲ ಈಗ ಕರ್ನಾಟಕದಲ್ಲಿ ಅವರು ಮೊದಲು ಒಂದು ಕೃಷ್ಣಾ ಯೋಜನೆಗೆ, ಮೇಲ್ದಂಡೆ ಯೋಜನೆಗೆ ಹಣ ಕೊಡ್ತೀವಿ ಅಂತ ಹೇಳಿ 5,00,000 ಕೋಟಿ ಕೊಡ್ತೀವಿ ಅಂತ ಹೇಳಿ ಇದುವರೆಗೂ ಕೊಡ್ಲೇ ಇಲ್ಲ. ಈ ರೀತಿ ಅವರು ಒಂದು ಕಡತದಲ್ಲಿ ಬರ್ದಿರೋದು ಇದೇನು ಹೊಸ ವಿಚಾರ ಅಲ್ಲ. ಆದ್ರೂನು ಇದಕ್ ಮುಂಚೆ, ಬಜೆಟ್ ಮುಂಚೆನೆ ಒಂದು ಪತ್ರವನ್ನ ಬರ್ದಿದ್ರು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್. ಆದ್ರೆ ಈ ಪತ್ರಕ್ಕೆ ಇಲ್ಲಿ ಯಾವ ಬಜೆಟ್ ಅಲ್ಲಿ ಉತ್ತರ ಕೊಟ್ಟಿಲ್ಲ. ಅಂದ್ರೆ ನಿತೀಶ್ ಕುಮಾರ್ ಈ ಸರ್ಕಾರಕ್ಕೆ ಏನ್ ಬೆಂಬಲ ಕೊಟ್ಟಿರಲ್ಲ, ಗೌಣ ಆಯ್ತಾ ಅನ್ನೋದನ್ನ ಇಲ್ಲಿ ಸಹ ನಾವು ಜನರು ನೋಡ್ಬೇಕಾಗತ್ತೆ. ಯಾಕಂದ್ರೆ ರಾಷ್ಟ್ರದಲ್ಲಿ ರಾಜಕೀಯ ಪ್ರಜ್ಞೆ ಕಳಿಸ್ಕೊಂಡಾಗ ಮಾತ್ರ ಇವರ ಬಜೆಟಿನ ಹಿಂದಿನ ಜುಮ್ಲಾಗಳು ಅರ್ಥ ಆಗ್ತದೆ. ಇನ್ನು 8 ಕೋಟಿ ಮಕ್ಕಳು ಎದೆ ಹಾಲು ಉಣಿಸುವ 1 ಕೋಟಿ ತಾಯಂದಿರಿಗಾಗಿ ಸಮಕ್ಷಮ್ ಅಂಗನವಾಡಿ ಪೋಷಣ್ 2.0 ಯೋಜನೆ ಅಂತ ಹೇಳ್ತಾ ಇದ್ದಾರೆ. ಈಗ ಅಂಗನವಾಡಿಯಲ್ಲಿ ಕೆಲಸ ಮಾಡುವ ಆಶಾ ಕಾರ್ಯಕರ್ತೆಯರಿಗೆ ಯಾವಾಗ್ಲೂ ಅವರು ಕೇಂದ್ರ ಸರ್ಕಾರ ಅದನ್ನ, ಈಗ ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಮಾಡಿದೆ ಅವರಿಗೆ, ಆದ್ರೆ ಕೇಂದ್ರ ಸರ್ಕಾರ ಏನು ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಆದ್ರೆ ಈ ಬಜೆಟ್ ಅಲ್ಲಿ ಅವ್ರಿಗೆ ಏನು ಕೊಟ್ಟಿಲ್ಲ, ಆ ಕಾರ್ಯಕರ್ತೆಯರಿಗೆ ಏನು ಹಣ ಕೊಟ್ಟಿಲ್ಲ. ಅಂದ್ರೆ ಅವರು ತಾಯಿ ಮಕ್ಕಳನ್ನ ಹೇಗೆ ನೋಡ್ಕೊಳ್ತಾರೆ, ಪೋಷಣೆ ಮಾಡ್ತಾರೆ ಅನ್ನೋದನ್ನ, ಇದು ಒಂದು ಜುಮ್ಲಾ ಅಂತಾನೆ ಕಾಣ್ತದೆ. ಯಾಕಂದ್ರೆ ಈಗಾಗ್ಲೇ ಮಡಿಲು ಅಂತ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಯೋಜನೆ ಇದೆ. ಅದೇ ತರ ಆಯಾ ರಾಜ್ಯಗಳಲ್ಲಿ ಯೋಜನೆಗಳು ಈಗಾಗ್ಲೇ ಇವೆ. ಅದನ್ನ ತಾವು ಮಾಡ್ತೀವಿ ಅಂತ ಹೇಳಿ ಇರೋ ಯೋಜನೆಗಳಿಗೆ ಕೈ ಜೋಡಿಸ್ತೀವಿ ಅನ್ನೋ ತರ ಹೇಳ್ತಾ ಇದ್ದಾರೆ.
ಆದ್ರೆ ಇಡೀ ದೇಶದಲ್ಲಿ ಜನ ಅಪೌಷ್ಟಿಕತೆಯಿಂದ ನಮ್ಮ ದೇಶದಲ್ಲಿ ಈಗ ಜನ ಅತಿ ಹೆಚ್ಚು ಹಣ ಖರ್ಚು ಮಾಡ್ತಾ ಇರೋದು ಆಹಾರಕ್ಕಾಗಿ. ಆಹಾರದ ಬೆಲೆ ಗಗನಕ್ಕೆ ಏರ್ತಾ ಇದೆ. ಈ ಆಹಾರದ ಬೆಲೆಯನ್ನ ಇಳಿಸುವ ನಿಟ್ಟಿನಲ್ಲಿ ನಿರ್ಮಲಾ ತಾಯಿ ಏನು ಮಾತನಾಡಿಲ್ಲ ಅಂತ ಹೇಳಿ ಇಲ್ಲಿ ಹೇಳ್ಬೇಕಾಗುತ್ತೆ. ಪುಸ್ತಕಗಳಿಗೆ ಡಿಜಿಟಲ್ ರೂಪ ನೀಡಲು ಭಾರತೀಯ ಭಾಷಾ ಪುಸ್ತಕ ಯೋಜನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಾಷಾ ಪುಸ್ತಕ ಡಿಜಿಟಲ್ ಇಂಡಿಯಾ ಆಯ್ತು, ಎಲ್ಲ ಡಿಜಿಟಲ್ ಇಂಡಿಯಾದಲ್ಲಿ ಪೇಟಿಎಂ ಯಾವ್ಯಾವ್ದೋ ಬಂತು. ಆದ್ರೆ ಈಗ ಜನ ಮತ್ತೆ ಅವನ್ನೆಲ್ಲ ಬಿಟ್ಟು ವಾಪಸ್ ಯಾವ್ದಕ್ಕೆ ಹೋಗ್ತಾ ಇದ್ದಾರೆ? ಹಣದ ಮೂಲಕ ವ್ಯವಹಾರ ಮಾಡೋಕೆ ರೆಡಿ ಆಗ್ತಾ ಇರೋ ಸಂದರ್ಭದಲ್ಲಿ ಡಿಜಿಟಲ್ ರೂಪ ಕೊಡೋಕೆ ನಿರ್ಮಲಾ ತಾಯಿ ಮುಂದಾಗಿದ್ದಾರೆ. ಆದ್ರೆ ಎಷ್ಟೋ ಜನ ಮಕ್ಕಳು ಮತ್ತು ನನ್ನ ಅನುಭವವು ಸಹ ಡಿಜಿಟಲ್ ರೂಪದಲ್ಲಿ ಓದೋಕ್ಕಿಂತ ಪುಸ್ತಕದ ರೂಪದಲ್ಲಿ ಓದಿದ್ರೆ ಅನುಕೂಲ ಆಗುತ್ತೆ. ಮತ್ತು ನಾನೀಗ ಇವತ್ತು ಬೆಳಗ್ಗೆ ನಾನು ಒಂದು ಅಮೆರಿಕದಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಒಂದು $100 ಆದ್ರೂ ಮಿನಿಮಮ್ ವ್ಯಯ ಮಾಡ್ತಾನೆ ಒಂದು ವರ್ಷಕ್ಕೆ ಪುಸ್ತಕಗಳಿಗಾಗಿ. ಅಲ್ಲಿ ಪುಸ್ತಕೋದ್ಯಮ ಚೆನ್ನಾಗಿ ಬೆಳೆದಿದೆ ಅಂತ ಹೇಳ್ತಾ ಇದ್ರು. ಅಂದ್ರೆ ನಮ್ಮ ದೇಶದಲ್ಲಿ ಪುಸ್ತಕೋದ್ಯಮದ ಒಂದು ಉದ್ಯಮ ನೆಲ ಕಚ್ಚಲ್ವಾ? ಒಂದು ತೆಗಿರಿದಾಗ ಇನ್ನೊಂದನ್ನ ಹೇಗ್ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಇಲ್ಲಿ ಹೇಳಿಲ್ಲ. ಇನ್ನು ಮೇಕ್ ಇನ್ ಇಂಡಿಯಾ ಉತ್ತೇಜನದ ಸಲುವಾಗಿ ಕೌಶಲ ತರಬೇತಿಗಾಗಿ 5 ರಾಷ್ಟ್ರೀಯ ಕೇಂದ್ರಗಳು ಅಂತ ಹೇಳಿದ್ದಾರೆ. ಮೇಕ್ ಇನ್ ಇಂಡಿಯಾದಲ್ಲಿ ಅದೇನು ಮೇಕ್ ಇನ್ ಇಂಡಿಯಾ ನಮ್ಮ ರಾಜ್ಯದಲ್ಲಿ ಇದ್ದಂತಹ ಪ್ರೊಡಕ್ಷನ್ ಸಂಸ್ಥೆಗಳು ಅದು ಸಣ್ಣ ಪುಟ್ಟವೂ ಆಗಿರ್ಬೋದು. ಈಗಾಗ್ಲೇ ಏನು ವಾಹನಗಳು, ದ್ವಿಚಕ್ರ ವಾಹನ ಇರ್ಬೋದು, 4 ಚಕ್ರದ ವಾಹನಗಳಿರ್ಬೋದು, ಅವನ್ನ ಯಾರು ಕೊಂಡ್ಕೊಳ್ತಾ ಇಲ್ಲ. ಈಗ ಆ ಸಣ್ಣ ಪುಟ್ಟ ಮೇಕ್ ಇನ್ ಇಂಡಿಯಾಗ್ ಮುಂಚೆನೆ ನಮ್ಮ ಪೀಣ್ಯದಲ್ಲಿ ದೊಡ್ಡ ದೊಡ್ಡ ತಯಾರಿಕಾ ಸಂಸ್ಥೆಗಳಿದ್ವು, ಕಂಪನಿಗಳಿದ್ವು, ಅವೆಲ್ಲವೂ ಇವತ್ತು ಮಕ್ಕಳೇ ಮಲಗಿದಾವೆ. ಆದ್ರೆ ಇವರು ಇನ್ನು ಮೇಕ್ ಇನ್ ಇಂಡಿಯಾ ಅಂತ ಹೇಳಿ ಸಕ್ಸಸ್ ಆಗದೆ ಇರೋ ವಿಚಾರವನ್ನ ಹೇಳ್ತಿದ್ದಾರೆ. ಇನ್ನು 500 ಕೋಟಿ ವೆಚ್ಚದಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಾಗ್ಲೇ AI ನಾವು ವಿಶ್ವ ಮಟ್ಟದಲ್ಲಿ ದಾಪುಗಾಲು ಹಾಕ್ಬೇಕು ನಿಜ, ಆದ್ರೆ ಸಣ್ಣ ಪುಟ್ಟ ಉದ್ಯೋಗ ಮಾಡೋವರಿಗೆ ಇನ್ನು ಉದ್ಯೋಗ ಕೊಟ್ಟಿಲ್ಲ. ಅಂದ್ರೆ ಇನ್ನು AI ಕಲ್ತವ್ರಿಗೆ ಇವರು ಉದ್ಯೋಗವನ್ನ ಕೊಡ್ತಾರ? ಆಗ್ಲೂ ಸಹ PPP ಪಾರ್ಟ್ನರ್ಶಿಪ್ ಅಂದ್ರೆ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ತಗೊಳ್ಳಿ ಅಂತ ಹೇಳ್ಬಿಡ್ತಾರೆ. ಕಲಿಯೋ ತನಕ ಕಲ್ತಾದ್ಮೇಲೆ ಈ ರೀತಿ ಹೇಳ್ತಾರೆ ಅನ್ನೋದು ನಾವು ಭಾರತೀಯರು ಚೆನ್ನಾಗಿ ಅರ್ಥಕೋಬೇಕು. ನಿರ್ಮಲಾ ತಾಯಿ ಅವರ ಒಂದು ಧೋರಣೆಯನ್ನ. 1 ವರ್ಷದ ಒಳಗೆ ವೈದ್ಯಕೀಯ ಕಾಲೇಜುಗಳಲ್ಲಿ ಹೆಚ್ಚುವರಿಯಾಗಿ 10,000 ಸೀಟುಗಳು. 1 ವರ್ಷದೊಳಗೆ ವೈದ್ಯಕೀಯ ಕಾಲೇಜುಗಳಲ್ಲಿ ಹೆಚ್ಚುವರಿಯಾಗಿ 10,000 ಸೀಟುಗಳು. ಈ ಸೀಟುಗಳನ್ನ ಯಾರು ಕೊಡ್ತಾರೆ? ಪ್ರೈವೇಟ್ PPP ಪಾರ್ಟ್ನರ್ಶಿಪ್ ಅಲ್ಲೂ ಯಾರಿಗೋಗುತ್ತೆ? ಅಥವಾ ಯಾರಿಗೆ ಹೋಗುತ್ತೆ ಇದು? ಏನೋ ನಮ್ಮ ರೋಸ್ಟರ್ ಪಾಲಿಸ್ತಾರ ಇದನ್ನ ಕೊಡುವಾಗ? ಯಾರಿಗೆ ಈಗ ಕೊರತೆ ಇದೆ? ಉತ್ತರ ಭಾರತದಲ್ಲಿ ಕೊರತೆ ಇದೆಯಾ? ದಕ್ಷಿಣ ಭಾರತದಲ್ಲಿ ಕೊರತೆ ಇದೆಯಾ? ಆಮೇಲೆ ನೀಟ್ ಎಕ್ಸಾಮ್ ಬರೆಯಕ್ ಹೋಗಿ ಎಷ್ಟು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಈಡಾಗ್ತಾ ಇದ್ದಾರೆ? ಅಲ್ಲೇನಾದ್ರೂ ಸುಧಾರಣೆ ಮಾಡ್ತೀವಾ? ಏನು ಹೇಳಿಲ್ಲ ಅವರು. ಇನ್ನು ದೇಶದ ಎಲ್ಲ ಜಿಲ್ಲೆಗಳಲ್ಲೂ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರಗಳ ಸ್ಥಾಪನೆಗೆ ಹೆಜ್ಜೆ. ನಮ್ಮ ಡೇ ಕೇರ್ ಮಾಡೋದಕ್ಕೆ ಅಷ್ಟೊಂದು ಮಾಡರ್ನ್ ಇಂಡಿಯಾ ಮಾಡ್ಬಿಟ್ಟಿದ್ದಾರೆ ಅವರು. ತಾಯಿಂದಿರು ನೋಡ್ಕೊಳ್ತಾ ಇದ್ದಾರೆ ಮಕ್ಕಳನ್ನ. ಡೇ ಕೇರ್ ಅಂತ ಹೇಳಿ ಇವರ ಯಾರೋ ಪಕ್ಷದ ಕಾರ್ಯಕರ್ತರಿಗೆ ಡೇ ಕೇರ್ ಸಂಸ್ಥೆಗಳನ್ನ ಮಾಡಕ್ಕೆ ಇವರು ನೋಂದಣಿ ಮಾಡಿಸ್ಕೊಳ್ತಾರ ಏನೋ ಗೊತ್ತಿಲ್ಲ. ಇನ್ನು ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರಗಳ ಸ್ಥಾಪನೆಗೆ ಹೆಜ್ಜೆ ಅಂತ ಹೇಳ್ತಿದ್ದಾರೆ. ನಮ್ಮ ದೇಶದಲ್ಲಿ ಇತ್ತೀಚೆಗೆ ಚರ್ಮದ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ನಾನು ಓದ್ದೆ. ಅದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ದೇಶದಲ್ಲಿ ಓಝೋನ್ ಪದರ ಹಾಳಾಗ್ತಾ ಇದೆ ಮತ್ತು ಪರಿಸರ ಹಾಳಾಗ್ತಾ ಇದೆ, ಜನರ ಲೈಫ್ ಸ್ಟೈಲ್ ಹಾಳಾಗ್ತಾ ಇದೆ, ಜನರಿಗೆ ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ. ಇವನ್ನೆಲ್ಲ ಸಮಗ್ರವಾಗಿ ಕೇಂದ್ರ ಸರ್ಕಾರ ಅಧ್ಯಯನ ಮಾಡ್ಬೇಕಾಗಿತ್ತು. ಆದ್ರೆ ಅಧ್ಯಯನ ಮಾಡದೆ ರೋಗ ಬಂದ್ರೆ ಸಾಯೋಗೆ ಒಂದಿಷ್ಟು ನೀರ್ ಬಿಡ್ತೀವಿ ಅನ್ನೋ ತರ ಇಲ್ಲಿ ಹೇಳಿದ್ದಾರೆ. ಆದ್ರೆ ನೀವು ಪರಿಸರನ ಸರಿ ಮಾಡ್ತೀವಿ, ಓಝೋನ್ ಪದರವನ್ನ ನಾವು ಹಾಳು ಮಾಡಲ್ಲ, ಈ ರೀತಿ ನೀವು ಯಾಕೆ ಒಂದು ನಮ್ಮ ಜನರಿಗೋಸ್ಕರ ನೀವು ಜನಪರ ಇದ್ರೆ ಆ ಮಾತನ್ನ ಹೇಳ್ತಾ ಇದ್ರಿ, ಅದನ್ನ ಹೇಳಿಲ್ಲ. 2025-26 ಹೊತ್ತಿಗೆ 200 ಈ ರೀತಿ ಚಿಕಿತ್ಸಾ ಕೇಂದ್ರಗಳನ್ನ ಆರಂಭ ಮಾಡ್ತಾರೆ. ಅಂದ್ರೆ ಅರ್ಥ ಇವರು ನಮ್ಮ ಪರಿಸರವನ್ನ ಇನ್ನು ಹಾಳು ಮಾಡ್ತಾರೆ. ಈಗ ಕರ್ನಾಟಕದಲ್ಲಿ ಎಕ್ಸಾಂಪಲ್ 46,000 ಹೆಕ್ಟೇರ್ ಪ್ರದೇಶವನ್ನ ಹಾಳು ಮಾಡಿದರೆ. ಇವ್ರಿಗೆ ಕರ್ನಾಟಕ, ಸೌತ್ ಇಂಡಿಯಾ ಬಹಳ ಪ್ರೀತಿ, ಕರ್ನಾಟಕನೂ ಒಳಗೊಂಡಂತೆ. ಈ ಪ್ರೀತಿಗೆ ನಮ್ಮ ಸ್ಥಳೀಯ ರಾಜಕಾರಣಿಗಳು ಸಹ ಆಗಾಗ ನೀರ್ ಎರಿತಾನೆ ಇರ್ತಾರೆ. ಅವ್ರ ಜೊತೆ ಸೇರ್ಕೊಂಡು ಏನೆಲ್ಲ ಹಾಳು ಮಾಡ್ಬೇಕೋ ಹಾಳು ಮಾಡಕ್ಕೆ ಇವರು ರೆಡಿಯಾಗಿ ನಿಂತಿದ್ದಾರೆ. ಇನ್ನು ಈ ಶ್ರಮ ಪೋರ್ಟಲ್ ನಲ್ಲಿ ಗಿಗ್ ಕಾರ್ಮಿಕರಿಗೆ ID ಕಾರ್ಡ್ ಮತ್ತು ನೋಂದಣಿ.
ಇಲ್ಲಿ ಗಿಗ್ ಕಾರ್ಮಿಕರಿಗೆ ಐಡಿ ಕಾರ್ಡ್ ನೀವು ಕೊಡೋದ್ರಿಂದ ಅವ್ರಿಗೇನ್ ಲಾಭ ಆಗುತ್ತೆ? ಐಡಿ ಕಾರ್ಡ್ ನ ಅವರು ಯಾರು ಕೆಲಸ ಮಾಡಿಸ್ಕೊಳ್ತಾರಲ್ಲ ಓನರ್ ಅವ್ರಿಗೆ ಕೊಟ್ಟಿರ್ತಾರೆ. ಇನ್ನು ನೀವು ನೋಂದಣಿ ಮಾಡ್ಕೊಂಡು ನೀವು ಅವ್ರಿಗೆ ಏನಾದ್ರು ಸ್ವಲ್ಪ ಏನಾದ್ರು ಹಣ ಕೊಡ್ತೀರಾ ಅಂದ್ರೆ ಗಿಗ್ ಕಾರ್ಮಿಕ ಕೆಲಸ ಮಾಡೋದು ಯಾರೋ ಉದ್ಯಮಿಗಾಗಿ. ಆದ್ರೆ ಹಣವನ್ನ ನೀವು ಸಾಮಾನ್ಯ ಜನರು ಏನು ತೆರಿಗೆ ಹಣ ಕೊಟ್ಟಿರ್ತಾರಲ್ಲ ಅವ್ರ ಜೇಬಿಂದ ಕೊಡ್ತಿದ್ದೀರ. ನೀವು ನಿಮ್ಮ ಜೇಬಿಂದನೂ ಖಂಡಿತವಾಗಿ ಕೊಡಿ, ಆದ್ರೆ ನಿಮ್ ಪರ್ಸೆಂಟ್ ಎಷ್ಟು? ಆದ್ರೆ ಗಿಗ್ ಕಾರ್ಮಿಕ ಕೆಲಸ ಮಾಡುವಂತಹ ಮಾಲೀಕನ ಪರ್ಸೆಂಟೇಜ್ ಎಷ್ಟು ಅನ್ನೋದನ್ನ ಹೇಳ್ಬೇಕಾಗಿತ್ತು. ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಮಾಡ್ದಂಗಿದೆ ನಿರ್ಮಲಾ ತಾಯಿ. ಜಲ್ ಜೀವನ್ ಮಿಷನ್ ವಿಸ್ತರಣೆ. ಇಲ್ಲಿ ಜಲ್ ಜೀವನ್ ಮಿಷನ್ ನೀವು ನೋಡ್ಬೇಕು ಅಂದ್ರೆ ನಾನು ಖಂಡಿತ ಜಿಲ್ಲಾ ಮಟ್ಟಕ್ಕೆ ಹೋದಾಗ ನಿಮ್ಗೆ ಜಲ್ ಜೀವನ್ ಮಿಷನ್ ನಲ್ಲಿ ಇಷ್ಟೇಷ್ಟು ಸಣ್ಣ ನೀರ್ ಬರುತ್ತೆ. ಆ ನೀರು ಜನ ಅಲ್ಲಿ ಆಡ್ಕೊಳ್ತಾರೆ, ನೋಡಿ ಎಷ್ಟಪ್ಪ ಬರ್ತಾ ಇದೆ ನೀರು ಅಂತ ಹೇಳಿ ಆಡ್ಕೊಳ್ತಾ ಇರ್ತಾರೆ ಅಲ್ಲಿ ಜನ. ಅದನ್ನ ಜಲ್ ಜೀವನ್ ಮಿಷನ್ ಸಕ್ಸಸ್ ಅಲ್ಲ, ಇವ್ರು ಹಣ ಮಾಡೋ ಮಿಷನ್ ಅಂತ ಹೇಳಿ ಇದನ್ನ ಹೇಳ್ಬೋದು. 100% ಗುರಿ ಸಾಧನೆಗಾಗಿ 2028ರವರೆಗೆ ಯೋಜನೆ ಜನರ ಜಲ್ ಜೀವನ್ ಮಿಷನ್ ಮೂಲಕ ನೀರ್ ಬರ್ತಾ ಇಲ್ಲ, ಇವ್ರಿಗೆ ಹಣ ಬರ್ತಾ ಇದೆ ಅಂತ ಹೇಳಿ ನೇರವಾಗಿ ಹೇಳ್ಬೇಕಾಗುತ್ತೆ. ಇನ್ನು ಪುನರ್ ಅಭಿವೃದ್ಧಿ ನೀರು ಸರಬರಾಜು ನೈರ್ಮಲ್ಯದ ಉದ್ದೇಶಗಳಿಗಾಗಿ 1,00,000 ಕೋಟಿ ನಗರ ಸವಾಲು ನಿಧಿ ಸ್ಥಾಪನೆ. ಪುನರ್ ಅಭಿವೃದ್ಧಿ ಒಂದ್ ಕಡೆ ಹೇಳ್ತಾರೆ ಜಲ್ ಜೀವನ್ ಮಿಷನ್ ನ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿ ಅದ್ರಲ್ಲೇ ಬಂದಿದೆ ನೀರು ಅಂತ, ಇನ್ನೊಂದ್ ಕಡೆ ನೀರು ಸರಬರಾಜು ಅಂತ ಹೇಳಿ ಹಾಕೊಳ್ತಾರೆ. ನೈರ್ಮಲ್ಯ ಅನ್ನೋದು ಆ ನೀರು ಯೋಜನೆ ಬರುವಾಗ್ಲೇ ಎಲ್ಲ ಬಂದಿರುತ್ತೆ. ಮತ್ತೆ ಡಬಲ್ ಸರಿ ಹಣವನ್ನ ಹಾಕೊಳ್ತಾರೆ. ಈ ಹಣ ಎಲ್ಗೋಗುತ್ತೆ, ಯಾರಿಗೋಗುತ್ತೆ ಒಂದು ಗೊತ್ತಾಗಲ್ಲ. ಈ ಸಾರ್ವಜನಿಕರ ಹಣಕ್ಕೆ ಇವರು ನಿರ್ಮಲಾ ತಾಯಿ ಇರ್ಬೋದು, ಮೋದಿ ಸರ್ಕಾರ ಇರ್ಬೋದು, ಯಾವುದಕ್ಕೂ ಉತ್ತರ ಇದುವರೆಗೂ ಕೊಟ್ಟಿಲ್ಲ. ಆದ್ರೆ ಈ ದೇಶದ ಜನರಿಗೆ ಉತ್ತರ ಕೇಳುವಂತಹ ಟೈಮ್ ಅಂತೂ ಬಹಳ ಹತ್ರದಲ್ಲೇ ಬಂದ್ಬಿಟ್ಟಿದೆ ಅಂತ ಕಾಣಿಸ್ತದೆ. ಇನ್ನು ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಬ್ರಾಡ್ ಬ್ಯಾಂಡ್ ಸೇವೆ ಅಂತೆ. ಬ್ರಾಡ್ ಬ್ಯಾಂಡ್ ಸೇವೆನ ಇಲ್ಲಿ ನೇರವಾಗಿ ಅಮೆರಿಕಕ್ಕೆ ನಖ ಮಸ್ತಕ ಚಾಚಿ ನಮಸ್ಕಾರ ಹಾಕ್ತಾ ಇದಾರೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಎಲಾನ್ ಮಸ್ಕ್ ಹೇಳಿದರೆ ನನಗೆ ಕೊಡಬೇಕು ಎಲ್ಲ ಬ್ರಾಡ್ ಬ್ಯಾಂಡ್ ಸೇವೆಯನ್ನ ಅಂತ ಹೇಳಿ ಅವ್ರದ್ದು ಸ್ಟಾರ್ ಬ್ರಾಡ್ ಬ್ಯಾಂಡ್ ಸೇವೆ ಇದೆ. ಅದನ್ನ ಇವರು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕೊಡ್ತಾ ಇದ್ದಾರೆ. ಇನ್ನು ಖಾಸಗಿ ಅವರು ದುಡ್ಡು ಕೊಟ್ರೆ ಅವ್ರಿಗೂ ಕೊಡ್ತಾರೆ. ಎಲಾನ್ ಮಸ್ಕ್ ಅದೇನ್ ಬೇರೆ ಈಗ ನಮ್ ಸರ್ಕಾರ ನಡೆಸ್ತಾ ಇರೋದು. ಇಲ್ಲೂ ಸಹ ಎಲಾನ್ ಮಸ್ಕ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಎಲಾನ್ ಮಸ್ಕ್ ಜೊತೆಗೆ ಎಲಾನ್ ಮಸ್ಕ್ ಸಂಪ್ರೀತ ಆದ್ರೆ ಈಗ ಅವರ ದೇಶದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹ ಸ್ವಲ್ಪ ಸಮಾಧಾನ ಆಗ್ಬೋದು. ಯಾಕಂದ್ರೆ ಇಷ್ಟೆಲ್ಲ ಸೇವೆ ಇವ್ರು ಯಾಕೆ ಮಾಡ್ತಾರೆ ಅಂದ್ರೆ ಈ ಅದಾನಿನ ಉಳಿಸ್ಬೇಕಾಗಿದೆ. ಅದಾನಿ ಮೇಲೆ ತೂಗು ಕತ್ತಿ ಇಟ್ಟಿದ್ದಾರೆ ಈಗ ಅಮೆರಿಕನರು. ಆ ಕತ್ತಿಯಿಂದ ಇವ್ರನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ಈ ಅದಾನಿನ ಉಳಿಸ್ಬೇಕು ಅಂದ್ರೆ ಈ ಬ್ರಾಡ್ ಬ್ಯಾಂಡ್ ಸೇವೆಗೆ ಎಸ್ ಅನ್ಲೇಬೇಕು. ಇದಕ್ಕೆ ಭಾರತದ 100 ಕೋಟಿ ಜನರ ಏನು ಅಗ್ರಿ ಏನೋ ಆಗ್ಬೇಕಾಗಿಲ್ಲ. ಇನ್ನು ಪರಮಾಣು ಶಕ್ತಿ 2047ರ ಹೊತ್ತಿಗೆ 10 ಗಿಗಾವ್ಯಾಟ್ ಪರಮಾಣು ಶಕ್ತಿ ಅಭಿವೃದ್ಧಿ ಸಾಧಿಸಬೇಕಾಗಿದೆ. ಹಾಗಾಗಿ ಅಣ್ವಸ್ತ್ರ ಸಂಬಂಧಿತ ಕಾನೂನುಗಳಿಗೆ ತಿದ್ದುಪಡಿ ತರಲಾಗುವುದು ಅಂತ. ಇದು ಇವ್ರದೇನು ಯೋಜನೆ ಅಲ್ಲ, ಇವ್ರು ಎಲ್ಲ ಕಾಪಿ ಕ್ಯಾಟ್ ಮಾಡ್ಕೊಂಡೆ ಇದುವರೆಗೂ 12ನೇ ವರ್ಷ ಒಂದು ಅಧಿಕಾರ ನಡೆಸ್ತಾ ಇದ್ದಾರೆ. ಇವ್ರ ತಲೆಯಲ್ಲಿ ₹1 ಬುದ್ಧಿ ಇಲ್ಲ. ಆ ಬುದ್ಧಿ ಇದ್ದಿದ್ರೆ ಈ ಯೋಜನೆ ಮುಖ್ಯವಾಗಿ ನಮ್ಮ ದೇಶದ ರಾಷ್ಟ್ರಪತಿ ಆಗಿದ್ದವರು ಈ ಒಂದು ಯೋಜನೆಯನ್ನ ಜಾರಿಗೆ ತರಬೇಕು ಅಂತ, ಅನ್ನೋ ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ಆಗ ನಮ್ಮ ಪ್ರಧಾನಿ ಆಗಿದ್ದ ಮನಮೋಹನ್ ಸಿಂಗ್ ಇದಕ್ಕೆ ಸ್ವಲ್ಪ ತಡೆ ತಂದ್ರು. ಯಾಕಂದ್ರೆ ಇಲ್ಲಿ ಅಕಸ್ಮಾತ್ ಅಣು ಸೋರಿಕೆ ಆಯ್ತು ಅಂದ್ರೆ, ಅನಿಲ ಸೋರಿಕೆ ಆಯ್ತು ಅಂದ್ರೆ ಅದಕ್ಕೆ ಯಾರು ಜನರಿಗೆ ಪರಿಹಾರ ಕೊಡೋರು ಅಂದಾಗ ಅಲ್ಲಿ ಕಂಪನಿ ಕೊಡ್ಬೇಕು ಅಂತ ಅವ್ರು ಹೇಳಿದ್ದನ್ನ ಅವ್ರು ಒಪ್ತಾ ಇರಲಿಲ್ಲ. ಆಗ ಆ ವಿಷಯವನ್ನ ಅಲ್ಲಿಗೆ ಕೈ ಬಿಡಲಾಗಿತ್ತು. ಈಗ ಇವರು ಕಂಪನಿಗಳ ಪರ ನಿಲ್ತಾರೆ ಅಂತ ಕಾಣ್ತದೆ. ಬಿಹಾರಕ್ಕೆ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಗ್ರೀನ್ ಫೀಲ್ಡ್ ಅಂತ ಹೇಳಿದ್ರೆ ಏರ್ಪೋರ್ಟ್ ಮಾಡ್ಬೇಕು ಅಂದ್ರೆ ಈಗ ಯಡಿಯೂರಪ್ಪ ಅವರು ರೂರಲ್ಲಿ ಒಂದು ದೊಡ್ಡ ಏರ್ಪೋರ್ಟ್ ಮಾಡಿದ್ದಾರೆ. 100 ಎಕರೆ ಗಟ್ಲೆ ಜಮೀನನ್ನ ಅದು ಏನು ಕಮಲದ ಶೈಲಿಯಲ್ಲಿ ಒಂದು ಏರ್ಪೋರ್ಟ್ ಅನ್ನ ಮಾಡಿಟ್ಟಿದ್ದಾರೆ. ಅದಕ್ಕೆ ಯಾವಾಗ್ಲೂ ನಾವು ತಿಳ್ಕೊಂಡಿರೋದು ಏನೇ ಏರ್ಪೋರ್ಟ್ ಮಾಡಿದ್ರು ಅದಕ್ಕೆ ಒಂದಷ್ಟು ಗ್ರೀನರಿ ಹೋಗುತ್ತೆ. ಇವರು ಗ್ರೀನರಿ ತೆಗ್ದಾಕಿ ಆಮೇಲೆ ಪಾರ್ಕ್ ಬೆಳೆಸ್ತಾರೆ ಅಂತ ಕಾಣುತ್ತೆ. ಇನ್ನು
ಭಾರತೀಯ ಹಸ್ತಪ್ರತಿ ಇತಿಹಾಸ ಅಧ್ಯಯನ ದಾಖಲಾತಿಗಾಗಿ ಜ್ಞಾನ ಭಾರತಂ ಮಿಷನ್. ಅಂದ್ರೆ ಈ ನಿರ್ಮಲಾ ತಾಯಿ ಅವರು ಒಂದಷ್ಟು ಹಸ್ತಪ್ರತಿ ಅದು ಇದು ಅಂತ ಹೇಳಿ ಏನೋ ಹೊಸ ಗಿಮಿಕ್ ಕೊಟ್ಟಿದ್ದಾರೆ. ಇದು ಇದು ಏನು ಕೆಳವರ್ಗದವರಂತೂ ಇದನ್ನ ಅಧ್ಯಯನ ಮಾಡಕ್ ಹೋಗಲ್ಲ, ಇದೇನೋ ಒಂದು ಮೇಲ್ವರ್ಗದವ್ರಿಗೋಸ್ಕರ ಮಾಡ್ದಂಗೆ ಇದೆ. ಇದು ಸಹ ಯಾರಿಗೋ ಒಂದು ಫೇವರ್ ಮಾಡಕ್ಕೆ ಇದ್ದಂಗೆ ಕಾಣ್ತದೆ. ಹಸ್ತಪ್ರತಿ ಅಧ್ಯಯನ ಅದೇನು ಹೊಸ ವಿಷಯ ಅಲ್ಲ, ಅದು ಇತಿಹಾಸ ಅಧ್ಯಯನ ದಾಖಲಾತಿಗಾಗಿ ಜ್ಞಾನ ಭಾರತಂ ಮಿಷನ್ ಅಂತ ಈಗಾಗಲೇ ದಾಖಲಾತಿ ಮಾಡಿ ಇಡೀ ಭಾರತದ ಅಧ್ಯಯನವನ್ನ 5,000 ವರ್ಷದ ಅಧ್ಯಯನವನ್ನ ಈಗಾಗಲೇ ನಮ್ಮವರು ಮಾಡಿ ಮುಗಿಸಿದ್ದಾರೆ. ಎಲ್ಲ ಯೂನಿವರ್ಸಿಟಿಗಳಲ್ಲೂ ದಾಖಲಾಗಿದೆ. ಇದೊಂದು ಹೊಸ ಹೊಸ ಯೋಜನೆ. ಇವ್ರಿಗೆ ಏನು ಇವ್ರ ಸರ್ಕಾರಕ್ಕೆ ಒಂದು ಆದಾಯ ತರುವಂತಹ ಯೋಜನೆ ಅಂತ ಹೇಳಬಹುದು. ಇನ್ನು ವಿಮಾ ಕ್ಷೇತ್ರದಲ್ಲಿ FDI ಮಿತಿ 100% ಏರಿಸಲಾಗುವುದು ಅಂತ ಹೇಳಿದ್ದಾರೆ. ನೋಡಿ, ಎಲ್ಲವನ್ನು ಒಂದ್ ರೀತಿ ಮುಚ್ಚಿಟ್ಟಿರ್ತಾರೆ. ಮುಚ್ಚಿಟ್ಟಿರ್ತಾರೆ ಅಂದ್ರೆ ಅದ್ರ ಮೇಲೆ ಒಂದು ಬಟ್ಟೆ ಒಂದು ತೆರೆ ಹಾಕಿರ್ತಾರೆ. ಆ ತೆರೆ ಏನು ವಿಮಾ ಕ್ಷೇತ್ರದಲ್ಲಿ FDI ಮಿತಿಯನ್ನ 100% ನಮ್ಮ ದೇಶದವ್ರಿಗಲ್ಲ, ಇದು ಸಹ ಹೊರಗಡೆ ಫಾರಿನ್ ಇಂದ ಬರುವಂತಹ ವಿಮಾ. ಈಗ ನಮ್ಮಲ್ಲಿ ವಿಮಾ ಮಾಡೋ ವಿಮಾ ಕ್ಷೇತ್ರ ಇದ್ದಿದ್ದು LIC ಇತ್ತು, ಅದ್ ಮೇಜರ್ ಅದಿತ್ತು, ಅದಾದ್ಮೇಲೆ ಕೆಲವು ಇದ್ದವು. ಆದ್ರೆ ಈಗ ಇದು ಮತ್ತೆ ಅಮೆರಿಕಕ್ಕೆ ಅನುಕೂಲ ಮಾಡ್ಕೊಡ್ತಿದ್ದಾರೆ, ಅಥವಾ ಯಾವ ವಿದೇಶದವ್ರಿಗೆ ಏನ್ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅದನ್ನು ಸಹ ಮುಕ್ತವಾಗಿ ಇಲ್ಲಿ ಹೇಳಿಲ್ಲ. ಈಗ ಹೇಳಿರ್ತಾರೆ, ಈಗ ಒಂದೇ ಒಂದು ಲೈನ್ ಹೇಳಿರ್ತಾರೆ, ಆದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ಅವರು ಯಾವ ಜನರಿಗೂ ಗೊತ್ತಿಲ್ಲ ಹಾಗೆ ಅದನ್ನ ಇನ್ಸ್ಟಾಲ್ ಮಾಡ್ಬಿಡ್ತಾರೆ. ಮುಂದಿನ ವಾರ ಹೊಸ ಆದಾಯ ತೆರಿಗೆ ಮಸೂದೆ. ಈಗಾಗ್ಲೇ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಟ್ರೋಲ್ ಮಾಡ್ತಾ ಇರ್ತಾರೆ ಜನ. ಏನಂತ ಟ್ರೋಲ್ ಮಾಡೋದ್ರ ಬದಲು ಜನ ಸೀರಿಯಸ್ ಆಗಿ ಪ್ರಶ್ನೆ ಮಾಡೋದನ್ನ ಕಲ್ತ್ರೆ ಅವರು ಈ ರೀತಿ ನಮ್ಗೆ ಮುಖಕ್ಕೆ ಮಂಕು ಬುದಿಯನ್ನ ಎರಚ್ತಾ ಇರಲಿಲ್ಲ ಅಂತ ಕಾಣುತ್ತೆ. ಅವ್ರನ್ನ GST ತಾಯಿ ಅಂತಾರೆ. GST ತಾಯಿ, ಆಮೇಲೆ ಏನು ಪಾಪ್ಕಾರ್ನ್ ತಾಯಿ ಅಂತ ಎಲ್ಲ ಅಂತಾರೆ. ಈ ತಾಯಿ ಹೊಸದಾಗಿ ಇನ್ನು ಹೊಸ ತೆರಿಗೆ ಮಸೂದೆ ಮಾಡ್ತಾರಂತೆ. ಈ ಹೊಸ ತೆರಿಗೆ ಮಸೂದೆಯಲ್ಲಿ ನಮ್ಮ ದೇಶದಲ್ಲಿ ಒಂದು ತೆರಿಗೆಯನ್ನ ಕಟ್ತಾ ಇರೋರು ಕೇವಲ 7 ಕೋಟಿ ಜನ ಅಂತ ಹೇಳಿ ಒಂದು ವರದಿ ಹೇಳುತ್ತೆ. 7 ಕೋಟಿ ಜನಕ್ಕೆ ತೆರಿಗೆ, ಉಳಿದವರೆಲ್ಲರೂ ಅವ್ರ ಪಾಲಿನ ತೆರಿಗೆಯನ್ನ GST ಕುಂತ್ರು GST, ನಿಂತ್ರು GST, ಉಸಿರಾಡಿದ್ರು GST ಅನ್ನೋ ರೀತಿಯಲ್ಲಿ GST ನ ಕಟ್ತಾ ಇದ್ದಾರೆ. ಇವರು ಆದಾಯ ತೆರಿಗೆ ಏನಾದ್ರೂ ಕಡಿಮೆ ಮಾಡಿದ್ರೆ ಅಥವಾ ಫೇವರ್ ಮಾಡಿದ್ರೆ ಈ 7 ಕೋಟಿ ಜನರಿಗೆ ಅವ್ರಿಗೆ ಮಾತ್ರ ಫೇವರ್ ಮಾಡೋದು. ಇವ್ರಿಗೆ ಯಾವತ್ತೂ ಬಡವ್ರ ಬಗ್ಗೆ ಅಯ್ಯೋ ಅನ್ಸಿಲ್ಲ. ಇವ್ರಿಗೆ ಒಂದು ಶತಮಾನಗಳಿಂದ ತುಳಿತಕ್ಕೊಳಗಾದವ್ರನ್ನ ಸರಿ ಮಾಡ್ಬೇಕು ಅನ್ಸಿಲ್ಲ. ಇವ್ರದ್ದೇನಿದ್ರು ಸಹ ಮೇಲ್ವರ್ಗದವರ ಸರ್ಕಾರ ಇದು. ಈ ಮೇಲ್ವರ್ಗದವರ ಸರ್ಕಾರ ಎಷ್ಟು ಬೇಕೋ ಅಷ್ಟೇ ಹೇಳುತ್ತೆ, ಜಾಸ್ತಿ ಹೇಳಲ್ಲ. ಯಾಕಂದ್ರೆ ಕೆಳವರ್ಗದವ್ರಿಗೆ ಪೂರ್ತಿಯಾಗಿ ಹೇಳಿದ್ರೆ ಅರ್ಥ ಆಗಲ್ಲ. ಇವ್ರು ಒಂದೇ ಒಂದ್ ಲೈನ್ ಹೇಳಿದ್ರೆ ಏನೋ ಹೇಳಿದ್ರು ಅಮ್ಮ ಅವರು ಅಂತ ಹೇಳ್ಕೊಂಡು ಸುಮ್ನೆ ಆಗ್ತಾರೆ ಅಂತ. ಇನ್ನು 2025ರಲ್ಲಿ ಪರಿಷ್ಕೃತ KYC ನೋಂದಣಿ ವ್ಯವಸ್ಥೆ. ಈ KYC ಅನ್ನೋದು ಸಹ ನಮ್ಮ ಇವರು ಭಾರತದಲ್ಲಿ ಎಷ್ಟು ಜನನ್ನ ಒಂದ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಓದೋ ತರ ಮಾಡಿಟ್ಟಿದ್ದಾರೆ ಇದುವರೆಗೂ. KYC ಅಂದ್ರೆ ಪಾಪ ನಮ್ಮ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿಗೆ, ಮಕ್ಕಳಿಗೆ ಯಾರಿಗೂ ಗೊತ್ತೇ ಇರಲ್ಲ. ಈ ನೋಂದಣಿ ವ್ಯವಸ್ಥೆನ ಸರಿ ನೀವು ಅವ್ರನ್ನೆಲ್ಲ ಯಾವ ರೀತಿ ಟ್ರೈನ್ ಮಾಡಿದ್ದೀರಾ? ಟ್ರೈನ್ ಮಾಡಿದ್ಮೇಲೆ ಇಂಥದ್ದು ವ್ಯವಸ್ಥೆನೆಲ್ಲ ಯಾಕೆ ಮಾಡ್ತಾ ಇದ್ದೀರಾ? ಈಗ ಪರಿಷ್ಕೃತ ವ್ಯವಸ್ಥೆ ಏನ್ ಬೇಕಾಗಿದೆ, ಯಾವ ಕಾರಣಕ್ಕೆ ಮಾಡ್ತಾ ಇದಾರೆ, ಇದೆಲ್ಲ ಹೇಳ್ಬೇಕು. ನೀವು ನಿಮ್ ಮನೆ ಬಜೆಟ್ ಮಂಡಿಸ್ತಾ ಇಲ್ಲ, ದೇಶದ ಬಜೆಟ್ ಅನ್ನ ಮಂಡಿಸ್ತಾ ಇದ್ದೀರಾ. ನಿಮ್ ಇಷ್ಟ ಬಂದಂಗೆ ಒಂದೇ ಒಂದ್ ಲೈನಲ್ಲಿ ಹೇಳ್ಬಿಡ್ತೀರಲ್ಲ. ಇದಕ್ಕೆಲ್ಲ ಈ ದೇಶದಲ್ಲಿ ಬುದ್ಧಿವಂತರಿದ್ದಾರೆ, ಮುಖ್ಯವಾಗಿ ನಿಮ್ಮವರೇ ಆದ ಸುಬ್ರಹ್ಮಣ್ಯ ಸ್ವಾಮಿ ನಾಳೆ ಅಷ್ಟರಲ್ಲಿ ಏನಾದ್ರು ಮಾತನಾಡ್ತಾರ ಅಂತ ನೋಡೋಣ. ಇನ್ನು ಕ್ಯಾನ್ಸರ್ ಜೀವರಕ್ಷಕ, ಕೆಲವು ಔಷಧಿಗಳ ಮೇಲಿನ ತೆರಿಗೆ ರದ್ದು. ಕ್ಯಾನ್ಸರ್ ಬೇರೆ ಕಾಯಿಲೆಗಳಿಗೆ ಹೋಲಿಸಿದ್ರೆ ಈಗ ಪ್ರತಿಯೊಬ್ರು ಮನೆಯಲ್ಲೂ BP, ಶುಗರು ಇದು ಒಂದ್ ರೀತಿ ಫ್ರೆಂಡ್ಲಿ ಆಗ್ಬಿಟ್ಟಿದೆ. ಎಲ್ಲ ಮನೆಯಲ್ಲೂ 40 ಕ್ರಾಸ್ ಆದವ್ರಿಗೆ BP, ಶುಗರ್ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಅದ್ರ ಮೇಲಿನ GST ಜಾಸ್ತಿ ಇದೆ. ಕ್ಯಾನ್ಸರ್ ಜೀವರಕ್ಷಕ ಕೆಲವು ಔಷಧಗಳನ್ನ ತರಿಸ್ಕೊಂಡ್ರೆ ವಿದೇಶಗಳಿಂದ ಅಥವಾ ಇಲ್ಲಿ ಇದ್ರೆ ಅದ್ರ ಮೇಲೆ ತೆರಿಗೆ ಕಡಿಮೆ ರದ್ದು ಮಾಡಿದೀವಿ ಅಂತ. ಅಂದ್ರೆ ಎಲ್ಲರಿಗೂ ಕ್ಯಾನ್ಸರ್ ಬಂದಿಲ್ಲ, ಎಲ್ಲರ ಮನೇಲಿ ಇರೋದು ಸಮಸ್ಯೆ ಇರೋದು BP, ಶುಗರ್ ಅಂತ ಕಾಯಿಲೆಗಳಿಗೆ ಅದ್ರ ಮೇಲೆ ತೆರಿಗೆ ಕಡಿಮೆ ಮಾಡ್ಬೇಕಾಗಿತ್ತು. ಅಂದ್ರೆ ತುಂಬಾ ಜಾಣೆ ನಿರ್ಮಲಾ ಸೀತಾರಾಮನ್ ಅಂತ ಇಲ್ಲಿ ಹೇಳ್ಬೇಕಾಗುತ್ತೆ. ಇನ್ನು ರಾಜ್ಯಗಳಿಗೆ 50 ವರ್ಷದವರೆಗೆ ಬಡ್ಡಿ ರಹಿತ ಸಾಲ. ಇದೊಳ್ಳೆ ನೋಡಿಯಪ್ಪ, ನಮ್ಮ ರಾಜ್ಯ
ಕರ್ನಾಟಕ ದೇಶದಲ್ಲಿ ಎರಡನೇ ಅತಿ ಹೆಚ್ಚು GST ಪಾವತಿ ಮಾಡ್ತಿರುವಂತ ರಾಜ್ಯ. ನಮಗೆ ಅವರು GST ತಗೊಳ್ಳೋದು, ಆ GST ತಗೊಂಡು 31,000 ಕೋಟಿಯನ್ನ ಅತಿ ಕಡಿಮೆ GST ಕೊಡುವಂತಹ ಉತ್ತರ ಪ್ರದೇಶಕ್ಕೆ ಕೊಡ್ತಾರೆ. ಆದ್ರೆ ನಾವು ಎರಡನೇ ಪ್ಲೇಸ್ ಅಲ್ಲಿ ಇದ್ರು 6,000 ಕೋಟಿ GST ಕೊಡ್ತಾರೆ. ಕ್ಷಮಿಸಿ, 6,000 ಕೋಟಿ GST ಅನ್ನ ಕೊಡ್ತಾರೆ. ಆದ್ರೆ ಈಗ ನಮ್ಗೆ ಅನುದಾನ ಕೊಡ್ತಾ ಇತ್ತು. ಮೊದ್ಲೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲ ರಾಜ್ಯಗಳಿಗೆ ಅನುದಾನ ಕೊಡ್ತಾ ಇತ್ತು, ಹಂಚ್ತಾ ಇತ್ತು ಅವರ ಅಗತ್ಯಗಳಿಗೆ ತಕ್ಕ ಹಾಗೆ. ಇವತ್ತು ನಾವೇನಾದ್ರೂ ಅವ್ರ ಹತ್ರ ಬಡ್ಡಿ ರಹಿತ ಸಾಲ, ನಾವು ಕೊಟ್ಟ ಹಣಕ್ಕೆ ನಮ್ಗೆ ಬಡ್ಡಿ ಇಲ್ಲದೆ ಸಾಲ ಕೊಡ್ತಾರಂತೆ. ಇದೆಂತ ಅನ್ಯಾಯ! ಈ ಅನ್ಯಾಯವನ್ನ ಇಡೀ ದಕ್ಷಿಣ ಭಾರತೀಯರು ಒಗ್ಗಟ್ಟಾಗಿ ನಿಂತ್ಕೊಂಡು ಈ ದಕ್ಷಿಣ ಭಾರತದ ಮಹಿಳೆ ಮಾಡುತ್ತಿರುವ ಅನ್ಯಾಯವನ್ನ ಕೇಳಬೇಕಾಗ್ತದೆ. ಇನ್ನು ಮೊಬೈಲ್ ದರ ಏರಿಕೆ, ಮೊಬೈಲ್ ಫೋನ್ ದರ ಏಳಿಕೆ. ಈ ಮೊಬೈಲ್ ಫೋನ್ ದರನ ಇವರೇ ಒಂದ್ಸರಿ ಇಳಿಸಿದ್ರು. ಇಡೀ ದೇಶಕ್ಕೆ ಒಂದು ವಿಷ ಹರಡ್ಬೇಕಾಗಿತ್ತು, ಆ ವಿಷ ಆಗಿದೆ. ಈಗ ಇಡೀ ಏನು ಇವ್ರದ್ದು ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಇಡೀ ದೇಶಕ್ಕೆ ಬೇಕಾದ ವಿಷಯವನ್ನ ಹರಡಿದ್ದಾರೆ. ಇವತ್ತು ಅದನ್ನ ದರವನ್ನ ಮತ್ತೆ ಏರಿಕೆ ಮಾಡಿದ್ದಾರೆ, ಒಳ್ಳೇದಾಯ್ತು. ಆಗ್ಲಾದ್ರೂ ನಮ್ಮ ಯುವಕರು ಬುದ್ಧಿ ಕಲಿತಾರ ನೋಡೋಣ. ಕೊಬಾಲ್ಡ್ ಉತ್ಪನ್ನ, LED, ಜಿಂಕ್, ಲಿಥಿಯಂ ಅಯಾನ್ ಬ್ಯಾಟರಿ ರದ್ದಿ ಹಾಗೂ 12 ನಿರ್ಣಾಯಕ ಖನಿಜಗಳ ಮೇಲಿನ ತೆರಿಗೆ ವಿನಾಯಿತಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಲಿಥಿಯಂ ಅಂತ ಒಂದು ಹೇಳಿದ್ದಾರೆ. ನಮ್ಮ ರಾಜ್ಯದಲ್ಲಿ ಲಿಥಿಯಂ ಇರೋದು ಮಂಡ್ಯದ ಜನರು ಹುಷಾರಾಗಿರ್ಬೇಕು. ಕುಮಾರಸ್ವಾಮಿ ಮಂಕುಬೂದಿ ಎರ್ಚ್ತಾರೆ ಅಂತ ಎರಜಿಸ್ಕೋಬೇಡಿ, ನಿಮ್ ಭೂಮಿ ಕಿತ್ಕೊಂಡ್ಬಿಡ್ತಾರೆ, ಹುಷಾರ್. ಇನ್ನು ಹಿರಿಯ ನಾಗರಿಕರಿಗೆ 1 ಲಕ್ಷದವರೆಗೆ TDS ವಿನಾಯಿತಿ ಅಂತೆ. ಸ್ವಾಮಿ, ಹಿರಿಯ ನಾಗರಿಕರು 50 ವರ್ಷ ಆದ್ಮೇಲೆ ಅವ್ರ ಮಕ್ಳ ಕೈಲಿ ಅವರು ಕೈಗೊಂಬೆ ಆಗಿರ್ತಾರೆ. ಎಲ್ಲ ಉನ್ನತ ವರ್ಗದವ್ರು ಮಾತ್ರ 1 ಲಕ್ಷ ಇಟ್ಕೊಂಡು ಜಮ್ಮಂತ ಇರ್ತಾರೆ. ಆದ್ರೆ ಕೆಳವರ್ಗದವ್ರಿಗೆ ಅಂತಹ ಪರಿಸ್ಥಿತಿ ಇಲ್ಲ. ಆ ಪರಿಸ್ಥಿತಿ ಇಲ್ದೇ ಇರೋರನ್ನ ಇವತ್ತು ನೀವು ಅವ್ರಿಗೆ 1 ಲಕ್ಷದವರೆಗೆ ನೀವು ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಒಂದು ಹಾಸ್ಯಾಸ್ಪದವಾಗಿದೆ. ಒಟ್ಟಾರೆ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಕೇವಲ ಮೇಲ್ವರ್ಗದವ್ರನ್ನ ಸಂತೋಷ ಪಡಿಸೋದು, ಮತ್ತೆ ಕೆಳವರ್ಗದವ್ರಿಗೆ ಒಂದು ಮೂಗುಗೆ ತುಪ್ಪ ಸವರೋದು ಅಂತ ಹೇಳ್ತಾರೆ. ಅಥವಾ ಒಂದು ಪರ್ದೆ ಹಾಕಿ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಈ ಪರ್ದೆ ಹಾಕಿ ಬಜೆಟ್ ಅನ್ನ ಮಂಡಿಸಿರುವಂತಹ ನಿರ್ಮಲಾ ತಾಯಿ ಅವರಿಗೆ ಇನ್ನೊಂದು ಬಾಕಿ ಉಳಿಸ್ಕೊಂಡಿದ್ದಾರೆ. ಈಗಾಗ್ಲೇ ಇದನ್ನ ನಮ್ಮ ದೇಶದಲ್ಲಿ ಆರ್ಥಿಕ ತಜ್ಞರು ಅಂತ ಹೇಳಿ ಇರ್ತಾರೆ ಎಲ್ಲಾ ಯೂನಿವರ್ಸಿಟಿಯಲ್ಲೂ. ಆ ಆರ್ಥಿಕ ತಜ್ಞರು ಅದನ್ನ ಮಾತನಾಡದೆ ಇರೋಂಗೆ ಅವ್ರೆಲ್ಲರಿಗೂ ಒಂದೊಂದು ಪ್ರಶಸ್ತಿ ಕೊಟ್ಟು ಬಾಯ್ ಮುಚ್ಚಿರ್ತಾರೆ. ಈಗ ಆರ್ಥಿಕ ತಜ್ಞರು ಯಾರು ಮಾತನಾಡಲ್ಲ. ಇನ್ನು ಜರ್ನಲಿಸ್ಟ್ಗಳು ಮಾತಾಡ್ಬೇಕು, ಅವ್ರಿಗೂ ಸಹ ಗೋಧಿ ಮೀಡಿಯಾದ ಒಂದು ಭಾಗ ಆಗಿರೋದ್ರಿಂದ ಅವರು ಮಾತಾಡೋಕ್ಕಾಗಲ್ಲ. ಆದ್ರಿಂದ ಈ ನಿರ್ಮಲಾ ತಾಯಿ ಏನೇನು ನಮಗೆ ಮಂಕು ಬುದ್ಧಿಯನ್ನ ಎರಚಿದ್ದಾರೆ ಅನ್ನೋದು ಈಗ ನಮ್ಗೆ ಸದ್ಯಕ್ಕಂತೂ ಗೊತ್ತಾಗಲ್ಲ, ಮುಂದಿನ ದಿನಗಳಲ್ಲಿ. ಅದು ಅಲ್ಲದೆ ಈ ಬಜೆಟ್ ಯಾರಿಗೂ ಬೇಡದೇ ಇರೋ ಬಜೆಟ್ ಇದು. ಈ ಬಜೆಟ್ ಅನ್ನ ತೆಗೆದುಕೊಂಡೋಗಿ ಮಹಿಳೆಯರಿಗೆ, ಮಕ್ಕಳಿಗೆ, ಅವ್ರಿಗೆ ಯಾರಿಗೂ ಉಪಯೋಗ ಇಲ್ಲ. ಇನ್ನು ಶಿಕ್ಷಣಕ್ಕಂತೂ ಇಲ್ಲಿ ಅನುದಾನವನ್ನ ಕೊಟ್ಟೇ ಇಲ್ಲ. ಈ ಮೋದಿ ಅವರ ಶಿಕ್ಷಣದ ಬಗ್ಗೆ ಎಲ್ರಿಗೂ ಅನುಮಾನ ಇದೆ. ಆದ್ರಿಂದ ಇವರು ಓದ್ಲಿಲ್ಲ ಅಂದ್ರೆ ಈ ದೇಶದ ಮಕ್ಕಳು ಓದಬಾರ್ದು ಅನ್ನೋ ಮೋದಿಯ ಈ ನೀತಿ. ಇದು ಮೋದಿಯವರು ಅಥವಾ ನಿರ್ಮಲಾ ಸೀತಾರಾಮನ್ ಈ ದೇಶ ಗಾಂಧಿ ಕಟ್ಟಿದ ದೇಶವನ್ನ ಅಷ್ಟು ಈಸಿಯಾಗಿ ಮಂಕುಬೂದಿ ಎರಚಕ್ಕಾಗಲ್ಲ. ಗಾಂಧಿಯ ಆತ್ಮ ಎಲ್ಲರೊಳಗೂ ಇದೆ. ಆ ಆತ್ಮ ನಿಮ್ಮನ್ನ ಬಡ್ದು ಓಡಿಸ್ತದೆ. ಆದ್ರೆ ಈ ಒಂದು ವಾರದಲ್ಲಿ ತೆರಿಗೆ ಹಾಕ್ತಾರಂತೆ, ಅದನ್ನ ಎಚ್ಚರಿಕೆಯಿಂದ ನೋಡ್ಬೇಕಾಗುತ್ತೆ. ಇವರು ಇನ್ನು ಏಪ್ರಿಲ್ ವರೆಗೂ ಈ ಬಜೆಟ್ ಅಧಿವೇಶನವನ್ನ ಎಳಿತಾರಂತೆ. ಈ ಇತಿಹಾಸದಲ್ಲಿ ಯಾವತ್ತೂ ಆ ರೀತಿ ಎಳೆದಿಲ್ಲ, ಇವತ್ತು ಎಳಿತಾ ಇದ್ದಾರೆ ಅಂದ್ರೆ ಅದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರನೇ ಇರ್ಬೋದೇನೋ. ಆ ಷಡ್ಯಂತ್ರಕ್ಕಾಗಿ ಜನ ಅಲರ್ಟ್ ಆಗಿ ಪ್ರತಿಯೊಬ್ರು ಸೈನಿಕರಂತೆ ನಿಂತ್ಕೊಳ್ಬೇಕಾಗುತ್ತೆ. ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ಬೇಕಾಗುತ್ತೆ. ಸೈನಿಕರು ಅಂದ್ರೆ ಇವರ ಏನು ಬುದ್ಧಿ ಇದೆಯಲ್ಲ, ಈ ಕುಬುದ್ಧಿಯನ್ನ ಪ್ರದರ್ಶಿಸ್ತಾ ಇರ್ತದೆ. ಆ ಕುಬುದ್ಧಿಯನ್ನ ನಾವು ಹಿಡಿದು ಪ್ರಶ್ನೆ ಕೇಳ್ಬೇಕಾಗುತ್ತೆ. ನೀವು ಪ್ರಶ್ನೆ ಕೇಳಲಿಲ್ಲ ಅಂದ್ರೆ ಇವತ್ತು ಶ್ರೀಮಂತಿಕೆಯನ್ನ ಸಂಪಾದಿಸಿರೋರ್ಗೆ ಇವತ್ತು ನಾವು ಅದನ್ನ ರಕ್ಷಿಸ್ಕೊಳ್ಳೋ ಚಿಂತೆ ಆದ್ರೆ ಮಧ್ಯಮ ವರ್ಗದವರು, ಕೆಳವರ್ಗದವ್ರಿಗೆ ನಾಳೆ ಏನಪ್ಪಾ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನೋ ಚಿಂತೆ, ಕೆಲಸ ಸಿಗ್ತಾ ಇಲ್ಲ. ಆದ್ರೆ ಯಾರಿಗೂ ಕೆಲಸ ಆಗ್ಲಿ, ಬೆಲೆ ಏರಿಕೆಯನ್ನು ಇಳಿಸೋದಾಗ್ಲಿ, ಯಾವನ್ನು ಕೊಡದೇ ಇರುವಂತಹ ಈ ಬಜೆಟ್ ಫುಲ್ ಫ್ಲಾಪ್ ಆಗಿರುವಂತಹ ಬಜೆಟ್ ಇದಾಗಿತ್ತು ಈ ಕ್ಷಣದ
ಪ್ರಸಾರದಲ್ಲಿ ಪ್ರಸಾರದಲ್ಲಿ ಮತ್ತಷ್ಟು ವಿಷಯಗಳನ್ನ ಹೇಳ್ತಾ ಇರ್ತೀವಿ, ಎಕ್ಸ್ಪರ್ಟ್ಸ್ ಗಳನ್ನ ಮಾತನಾಡಿಸಿರ್ತೀವಿ. ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ನಮ್ಗೆ ಇದನ್ನೆಲ್ಲ ಹೇಳೋಕೆ ಸಾಧ್ಯವಾಗುತ್ತೆ. ಇದನ್ನ ನಾವು ಇಷ್ಟೊಂದು ನೇರವಾಗಿ ಹೇಳೋಕೆ ಸಾಧ್ಯ ಆಗಿರೋದು ಅಂದ್ರೆ ನಾವು ಒಂದಷ್ಟು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಇಟ್ಕೊಂಡು ಕೆಲಸ ಮಾಡೋ ಶ್ರಮ ಮಾಡ್ತಾ ಇದೀವಿ. ಆ ಶ್ರಮಕ್ಕೆ ನಿಮ್ಮ ಬೆಂಬಲ ಇರಲಿ. ನಮಸ್ಕಾರ.